ಕಮ್ ಆನ್. ಅದಕ್ಕೆ ನಾ ಹೇಳದ್ ನೀವಿಬ್ರು ಸ್ಟ್ರಾಂಗ್ ಅಂತ ಹೇಳಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಲ್ವಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ನಾನಿವಾಗ ಅಮ್ಮನ ಮನೇಲಿದ್ದೀನಿ. ಸಂಜೆ ಒಂದು 5 ಗಂಟೆ ಆಗಿದೆ. ನಮ್ಮ ಮನೇಲಿ ಮಾವಿನ ಮರ ಇದೆ, ತುಂಬ ಮಾವಿನಕಾಯಿ ಆಗಿದೆ. ಆಲ್ರೆಡಿ ಸುಮಾರೆಲ್ಲ ಕೊಯ್ದಾಯಿತು, ತಿಂದಾಯಿತು. ಕೆಲವೆಲ್ಲ ಹಕ್ಕಿಗಳೆಲ್ಲ ತಿಂದು ಹೋಗಿ ಸುಮಾರು ವೇಸ್ಟಾಗಿ ಹೋಗಿದೆ. ಒಂದು ಸ್ವಲ್ಪ ತಿಂದಿದ್ವಿ ಆಲ್ರೆಡಿ. ಇನ್ನು ಸ್ವಲ್ಪ ಇದೆ, ನೋಡೋಣ ನಮ್ಗೆ ತೆಗಿಲಿಕ್ಕಾಗುತ್ತಾ ಇಲ್ವಾ ಅಂತ. ಆಲ್ರೆಡಿ ಆ ಕೊಕ್ಕೆನ ತೆಗಿಯೋ ತನಕನೇ ಪಾಪ ಮಕ್ಳಿಗೆ ತುಂಬ ಸುಸ್ತಾಗೋಯ್ತು. ಸೊ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ನನಗೆ ಐಸ್ ಕ್ರೀಮ್ ಕೊಡಿಸ್ಬೇಕಂತೆ, ಹಾಗಿದ್ರೆ ಮಾತ್ರ ಮಾವಿನಕಾಯಿ ಕೊಯ್ಲಿಕ್ಕೆ ಬರೋದಂತ. ಎಂತ ಆಜಕ್ಕೆ ಏನು ಹೇಳ್ತಿದ್ದಾನೆ ಕೇಳಿ. ಎಂತ ಬೇಕು ನಿಂಗೆ? ಯಾವ್ದು ಬೇಕು ಹೇಳು? ತಾಂಡಿ. ಕ್ಯಾಂಡಿನ ತಾಂಡಿನ? ಹ್ಮ್. ಬಿತ್ತಾ ರಮಿತ ತೋರ್ಸು. ಸಿಕ್ತಾ? ಒಳ್ಳೆ ಇತ್ತಾ? ಹಣ್ಣ ಕಾಯ? ಪ್ರಣೀತ್ ಅಲ್ಲೊಂದ್ 2-3 ಇತ್ತು ನೋಡ. ಅದ್ವಿಕ್ ತೋರ್ಸು. ವಾವ್, ಜ್ಯೂಸ್ ಮಾಡ್ಬೇಕಾ ನಿಂಗೆ? ಹಣ್ಣಾಗಿತ್ತಾ? ಜ್ಯೂಸ್ ಮಾಡ್ಬೇಕು. ಕುಯ್ಯೋದಿಲ್ಲ ಯಾರು. ಸೊ ನೆಕ್ಸ್ಟ್ ಏನಂದ್ರೆ ಹಲಸಿನ ಹಣ್ಣು ಕುಯ್ಯೋದಂತೆ. ಆಗುತ್ತಾ ಗೊತ್ತಿಲ್ಲ, ನೋಡುವ ತೆಗಿಲಿಕ್ಕಾಗತ್ತಾ ಇಲ್ವಾ ಅಂತ. ಇಲ್ಲೊಂದು 3 ಕಾಯಿ ಸಿಕ್ತು, ಅದು ಹಣ್ಣಾಗ್ಲಿಲ್ಲ. ಹಣ್ಣಿಗೆ ಇಡ್ಬೇಕು ನಾವು. ಹೌದಾ? ಜ್ಯೂಸ್ ಅದು ಹಣ್ಣಾಗಿಲ್ಲಲ್ಲ ಇನ್ನು. ಓಕೆ, ಹಣ್ಣ ಓಕೆ. ರಮಿತ ದೂರ ಹೋಗ. ಹಲಸಿನ ಹಣ್ಣು ಸೀದಾ ಗದ್ದೆಗೆ ಹೋಗ್ಬಿಟ್ಟಿದೆ. ಹಣ್ಣ ನಿಧಾನ ಬಾ. ಹಣ್ಣಾಗಿದೆ. ಹೌದು, ನಾವು ತೆಗಿಲಿಕ್ಕೆ ಬಂದಿರೋದು ಮಾವಿನ ಹಣ್ಣು. ನಮ್ಗೆ ಸಿಕ್ಕಿರೋದು ಹಲಸಿನ ಹಣ್ಣು. ಮಾವಿನಕಾಯಿ 3 ಸಿಕ್ಕಿದೆ, ಅದು ಬಿಟ್ಟರೆ ಹಲಸಿನ ಹಣ್ಣು ಸಿಕ್ತು. ನೋಡು ಹೇಗಿದೆ ಅಂತ. ನೆಕ್ಸ್ಟ್ ಪ್ರೋಗ್ರಾಮ್ ಏನಂದ್ರೆ ಹಲಸಿನ ಹಣ್ಣು ಕಟ್ ಮಾಡೋದು. ನೋಡುವ ಒಳಗಡೆ ಹೇಗಿದೆ ಅಂತ. ಯಾಕೆಂದ್ರೆ ಈ ಮರದಲ್ಲಿ ಆಗೋ ಕೆಲವೊಂದು ಹಲಸಿನ ಹಣ್ಣಲ್ಲಿ ಈ ಸಲ ಹುಳ ಆಗಿದೆ ಅಂತೆ. ಅಂದ್ರೆ ತುಂಬಾ ಜಾಸ್ತಿ ಹಣ್ಣಾದ್ರೆ ಹುಳ ಆಗುತ್ತಂತೆ. ಸೊ ಇದು ಅಷ್ಟೇನು ಹಣ್ಣು ಆಗ್ಲಿಲ್ಲ. ಸೊ ನೋಡುವ ಹೇಗಿದೆ ಅಂತ. ಮೋಸ್ಟ್ಲಿ ಅಜ್ಜಿ ಎಲ್ಲರೂ ಹೇಳ್ತಿದ್ದಾರೆ ತುಂಬ ಹಲಸಿನ ಹಣ್ಣಾಗಿತ್ತು ಈ ಸಲ ಈ ಒಂದು ಮರದಲ್ಲಿ. ಸೊ ಅದಕ್ಕೆ ಕಂಟಾಗಿದೆ, ಅದಕ್ಕೆ ಹುಳ ಆಗ್ತಿದೆ ಅಂತ. ಕರೆಕ್ಟ್ ರೀಸನ್ ಏನೋ ನಂಗೆ ಗೊತ್ತಿಲ್ಲ. ಪ್ರಣೀತ ಅಲ್ಲೊಂದಿದೆ ನೋಡು, ಸ್ವಲ್ಪ ದೊಡ್ಡದಿದ್ದಂಗಿದೆಯಪ್ಪ. ಹಣ್ಣಾಗಿಲ್ಲ ಅನ್ಸುತ್ತೆ ಕೂಡ. ವೇಟ್, ನಾ ದೂರ ಇಟ್ಕಂತೆ. ಅಯ್ಯೋ, ಇಲ್ಲಿರೋ ಮಾವಿನ ಹಣ್ಣು ತುಂಬಾನೇ ಸ್ಪೆಷಲ್. ಯಾಕೆಂದ್ರೆ ನಮ್ಮ ಊರುಗಳಲ್ಲಿ ಈ ತರ ಮಾವಿನ ಮರ ತುಂಬಾ ಅಂದ್ರೆ ತುಂಬಾ ರೇರ್, ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಬಟ್ ಇದ್ರಲ್ಲಿ ಕೂಡ ಹಾಗೆ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ ಹೊರಗಡೆ. ಬಟ್ ಹುಳ ಆಗತ್ತೆ ಕೆಲವೊಂದ್ಸಲ. ಸೊ ನೋಡುವ ಹೇಗಿರುತ್ತೆ ಅಂತ. ಕಾಯಿ ಅನ್ಸುತ್ತಲ್ಲ ಬಿದ್ದಿರೋದು. ನಮ್ಮ ಹತ್ರ ಇಲ್ಲೊಂದು 2 ಮಾವಿನ ಹಣ್ಣು ಇದೆ. ಇದು ಅಜ್ಜಿ ಆವಾಗಲೇ ನನಗೆ ತೆಗೆದುಕೊಟ್ಟಿರೋದು, ಇವತ್ತು ಬಿದ್ದಿರೋದಂತೆ ಮರದಿಂದ. ಸೊ ಇದು ನೋಡಿ, ಇದು ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿದೆ ಆಯಿತಾ. ನೋಡಿ ಎಷ್ಟು ದೊಡ್ಡದು. ಒಂದು ಹಣ್ಣು ಮೋರ್ ದೆನ್ 500 ಗ್ರಾಮ್ಸ್. ಇದು 3 ಕಾಯಿ
ಸೊ ಇದೆರಡು ಇವಾಗ ತಿನ್ನೋದು ನಾವು. ಸುಮ್ಮನೆ ಇರ್ಬೇಕು. ಇದೇನಂದ್ರೆ ಜಾಸ್ತಿ ಸಿಹಿ ಏನಿಲ್ಲ, ಸ್ವಲ್ಪ ಲೈಟಾಗಿ ಹುಳಿ ಇದೆ. ತಗೋ ಟೇಸ್ಟ್ ಕಾಣು. ವಿಡಿಯೋ ಮಾಡ್ತೀಯ ಒಳ್ಳೆ ಇತ್ತಾ? ಆಗ ಇದು ವಿಡಿಯೋ ಮಾಡ್ತೀಯ? ತುಂಬಾನೇ ಸಿಹಿ ಇದೆ ಆಯ್ತಾ. ಅದಕ್ಕೆ ಬೇಕಾ? ಅದಕ್ಕೆ ಆಲ್ರೆಡಿ 1 ಪೀಸ್ ತಿಂದಾಯ್ತು, ಮತ್ತೊಂದು ಬೇಕಂತೆ. ಅದಕ್ಕೆ ಮುಖ ತೋರಿಸಿ. ಒಳ್ಳೆ ಇತ್ತ ಅದಕ್ಕೆ? ಎಂತ ಐಸ್ ಕ್ರೀಮ್ ಇದು? ಆರೆಂಜ್ ಕಲರ್ ತರ್ಲಿಲ್ಲ, ನಿಂಗೆ ಆರೆಂಜ್ ಕಲರ್ ಬೇಕಿತ್ತಾ? ನನ್ನ ಇದು ಇಷ್ಟ ಅಂತ ಇದೆ. ಖಾಲಿ ಆಯ್ತು ಹಾಕಿ ಮುಂಚೆ. ಬೇಕಾ? ನಾನು ಅಮ್ಮನ ಮನೆಗೆ ಬಂದು ಒಂದು 10-12 ಡೇಸ್ ಆಯ್ತು ಅಷ್ಟೇ. ನಾಳೆ ಅಲ್ಲ, ನಾಡ್ದು ಸಂಡೇ ರಿಟರ್ನ್ ಹೋಗೋದಂತ ಅಂದ್ಕೊಂಡಿದ್ದೀನಿ. ಇಲ್ಲೆಲ್ಲರೂ ಇನ್ನೊಂದು ಸ್ವಲ್ಪ ದಿನ ಇದ್ದು ಹೋಗಂತ ಹೇಳ್ತಿದ್ದಾರೆ. ಬಟ್ ಅದಕ್ಕೆ ಸ್ಕೂಲ್ ಬೇಗ ಸ್ಟಾರ್ಟ್ ಆಗ್ಬೋದು, ಮತ್ತು ಅವನಿಗೆ ಸ್ಕೂಲ್ ಅಡ್ಮಿಷನ್ ಮಾಡಿಸ್ಲಿಕ್ಕಿದೆ, ಸುಮಾರೆಲ್ಲ ಕೆಲಸಗಳಿವೆ. ಸೊ ಹಾಗಾಗಿ ಬೇಗ ಹೋಗಬೇಕಂತ ಅಂದ್ಕೊಂಡಿದ್ದೀನಿ. ಹೋಗ್ಬೇಕಂತ ಅಂದ್ಕೊಳ್ಳೋದು, ಬಟ್ ಹೋಗುವಾಗ ಮನಸ್ಸಾಗಲ್ಲ, ನಾಳೆ ಹೋಗುವ ಅಂತ ಅನಿಸುತ್ತೆ. ಸೊ ನೋಡ್ಬೇಕು. ಅದಕ್ಕೆ ಡ್ಯಾಡಿ ಮನೆಗೆ ಹೋಪ ಯಾಕೆ ಇಲ್ಲೇ ಇಲ್ವಾ? ಅಣ್ಣ ಎಲ್ಲಿಗೆ ಹೋಗಿದ? ಟೈಮ್ 7 ಗಂಟೆ. ಏನು ನಾವು ತಗೊಳ್ಳ. ಘಾಟಿಗಿಂತ ಮುಂಚೆ ಸೋನಿ ರಮಿತಾ ಹುಲ್ ತಕೊಂಡ್ ಬಾ. ಸೋನಿ ಹುಲ್ ತಕ ಬಾ, ಪಟ್ಟ ಓಡ. ಸ್ವಲ್ಪ ಸಪ್ಪೆ ಇತ್ತು ಮೊನ್ನೆ ಎಲ್ಲ, ಸಿಸಿ ಇತ್ತಲ್ಲ ಅಜ್ಜಿ. ಕೇಳ್ತಾ ಅಜ್ಜಿ ಕಣ್ ಬಿತ್ತಂತಿತ್ತು. ಫೈನಲಿ ಗುಡುಗು ಮಿಂಚು ಮಳೆ. ಬೇಜಾರೇನೆಂದರೆ ಕರೆಂಟ್ ಇಲ್ಲ. ಕರೆಂಟ್ ಇಲ್ಲ ಅಂತ ಎಲ್ಲರೂ ಟ್ಯಾಬ್ ಅಲ್ಲಿ ಮ್ಯಾಚ್ ನೋಡ್ತಾ ಇದ್ದಾರೆ ಸೀರಿಯಸ್ ಆಗಿ.
ಕರಿಮಣಿ ಮಾಲೀಕ ಪದ್ಯ ಹೇಳು ಮಗ. ನಾನಲ್ಲ ನೀನಲ್ಲ. ಹಾಯ್. ಮತ್ತೆ ಶಿಲ್ಪ, ವಿಶೇಷಗಳು ವೆಕೇಶನ್ ಎಂಡ್ ಆಯ್ತಾ ಇವತ್ತಿಗೆ? ಹೌದು, ವೆಕೇಶನ್ ಅಂತ ನಾನು 2 months ಅಲ್ಲ, 2 months ನಂಗೆ ಸಿಗ್ಲಿಲ್ಲ. ನಂಗೆ ಸಿಕ್ಕಿರೋದು 13 ದಿವಸ ಅಷ್ಟೇ. ಅಂದ್ರೆ ನಾನು ಅಮ್ಮನ ಮನೆಗೆ ಬಂದು ಒಂದು 13 ದಿವಸ ಆಯ್ತು ಅಷ್ಟೇ. ಅದಕ್ಕೆ ಮುಂಚೆ ಒಂದ್ಸಲ ಬಂದಿದ್ಯಾ? ಅದು ಬಂದು ಹೋದದ್ದು 1-2 ದಿನಕ್ಕೋಸ್ಕರ. ಈ ಸತಿ ಕಮ್ಮಿ ವೆಕೇಶನ್ ಅಲ್ಲ? ಇವ್ರು ಮನೆಗೆ ಕಳಿಸೋದೇ ಇಲ್ಲ ಅನ್ನೋದು ಹೆಂಡತಿ. ಇಲ್ಲಪ್ಪ, ನೀನೇ ಎತ್ಕೊಂಡು ಬರುದಿಲ್ಲ, ನಾನು ಕೇಳೋದೇ ಇಲ್ಲ. ಇಲ್ಲ, ನಾನಿಲ್ಲ ಅಂದ್ರೆ ಅವ್ರಿಗೆ ಬೇಜಾರಾಗುತ್ತೆ, ಬೋರ್ ಹತ್ತನ ಬೋರ್ ಆಗುತ್ತೆ. ಏನೋ ಒಂಥರ ಖಾಲಿ ಖಾಲಿ ಅನ್ಸುತ್ತೆ ಮನೆ. ಮತ್ತೆ ನನ್ನ ಬಿಸ್ನೆಸ್ ಪಾರ್ಟ್ನರ್ ಅಲ್ಲ ಈಗ. ತುಂಬಾ ಜನ ಕೇಳ್ತಿದ್ರಿ ಲಾಗ್ ಯಾಕೆ ಮಾಡ್ತಾ ಇಲ್ಲ, ಎಲ್ಲಿ ಹೋಗಿದ್ರಿ, ಡೈಲಿ ಲಾಗ್ ಹಾಕಿ ಎಲ್ಲ ಹೇಳ್ತಿದ್ರಿ. ಸ್ವಲ್ಪ ಬೇರೆ ಕೆಲಸದಲ್ಲಿ ಬ್ಯುಸಿ ಆದೆ. ಅಂದ್ರೆ ನಂಗೆ ಎಲ್ಲ ಕಡೆ ಫೋಕಸ್ ಮಾಡೋದು ಕಷ್ಟ ಆಗ್ತಿದೆ. ಮಗುನ ನೋಡ್ಕೊಳ್ಬೇಕು. ಎಲ್ಲ ಕಡೆ ಅಂದ್ರೆ ಒಂದ್ ಕಡೆ ಮನೆ, ಇನ್ನೊಂದ್ ಕಡೆ ಬಿಸ್ನೆಸ್, ಇನ್ನೊಂದ್ ಕಡೆ ಆದ್ವಿಕ್. ಮತ್ತೆ ಅಂದ್ರೆ ನನ್ಗೆ ಟೈಮ್ ಕೊಡೋದಕ್ಕೆ ಟೈಮ್ ಸಿಗಲ್ಲ. ಸೊ ಒಂದೊಂದ್ಸಲ ಅನ್ಸುತ್ತೆ ಯೂಟ್ಯೂಬ್ ಸ್ಟಾಪ್ ಮಾಡದ ಅಂತ, ಇನ್ನೊಂದ್ಸಲ ಅನ್ಸುತ್ತೆ ಇಲ್ಲ ತುಂಬಾ ಜನ ಕಾಯ್ತಿರ್ತಾರೆ, ಸ್ಟಾಪ್ ಮಾಡಿದ್ರೆ ಅವರಿಗೆಲ್ಲ ಒಂಥರ ಡಿಸಪಾಯಿಂಟ್ ಮಾಡ್ದಂಗ ಆಗತ್ತೆ ಅಂತ ಅನ್ಸುತ್ತೆ. ನಾನೇ ಬೇಡ ಅಂದದ್ದಲ್ಲ, ಮಾಡುವ ಸ್ವಲ್ಪ ಸ್ವಲ್ಪ ಮಾಡುವ, ಎಷ್ಟಾಗುತ್ತೋ ಸ್ಟ್ರೆಸ್ ಮಾಡೋದು ಬೇಡ, ಆರಾಮ್ಸೆ ಮಾಡ್ಕೊಂಡು ಹೋಗ್ತಾ. ನನ್ಗೆ ಅಂದ್ರೆ ವಿಡಿಯೋ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಕರೆಕ್ಟ್ ಆಗಿ ಹಾಕ್ಲೇಬೇಕು, ಅದೆಲ್ಲ ತಲೆಯಲ್ಲಿ ಬಂದ್ಬಿಡುತ್ತೆ. ವಾರಕ್ಕೆ 2 ವಿಡಿಯೋ ಆದ್ರೆ ಹಾಕ್ಲೇಬೇಕು. ಅಕಸ್ಮಾತ್ ನಂಗೆ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಅಂದಾಗ ಸ್ವಲ್ಪ ಸ್ಟ್ರೆಸ್ ಆಗತ್ತೆ. ಮಾಡೋದು 2 ಗಂಟೆವರೆಗೆ ಎಡಿಟಿಂಗ್ ಇರುತ್ತೆ ಕೆಲಸ ಅಲ್ಲ? ಎಡಿಟ್ ಮಾಡೋದಕ್ಕೆ ತುಂಬಾ ಟೈಮ್. ಸೊ ಹಾಗಾಗಿ ಸ್ಟಾಪ್ ಮಾಡೋದಾ? ಸ್ಟಾಪ್ ಮಾಡೋದು ಬೇಡಪ್ಪ. ನೋಡುವ, ಒಂದೊಂದಿಷ್ಟು ವಿಡಿಯೋ ಹಾಕೊಂಡು ಬರುತ್ತೆ. ನೋಡುವ, ವಾರಕ್ಕೆ 1 ವಿಡಿಯೋ ಆದ್ರೂ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ನಾನು ವಿಡಿಯೋ ಮಾಡ್ಲಿಲ್ಲ ಅಂದವಾಗ್ಲೂ ನಂಗೆ ಏನೋ ಒಂಥರ ಕೈಯೆಲ್ಲ ಕಟ್ ಹಾಕಿದಾಗ ಆಗುತ್ತೆ. ವಿಡಿಯೋ ಮಾಡಬೇಕು, ಕ್ಷಮ ಏನು ಮಾಡ್ತಾ ಇಲ್ಲಲ್ಲ ಅಂತಾನೂ ಅನ್ಸುತ್ತೆ. ಬೇರೆ ವಿಲಾಗ್ ನೋಡುವಾಗ ಏನು ಅನ್ಸುತ್ತೆ? ಬೇರೆಯವ್ರ ಲಾಗ್ ನೋಡುವಾಗ ಅದೆಲ್ಲ ನಾನು ಮಾಡ್ಬೇಕಿತ್ತು, ನಾನು ಮಾಡ್ತಾನೆ ಇಲ್ಲಲ್ಲ ಅನ್ನೋ ಆ ಥರ. ಸೊ ನಾ ಹೇಳೋದಷ್ಟೇ ನಿಂಗಂತೆ. ಸೊ 11,900 ಅಷ್ಟು ಜನ, ಒಂದು ದೊಡ್ಡ ಫ್ಯಾಮಿಲಿ ನಿಂಗೆ ಕಾಯ್ತಿರತ್ತೆ ನಿಂದು ವಿಡಿಯೋ ನೋಡ್ಲಿಕ್ಕೆ. ಅದಕ್ಕೆ ಅಲ್ಲ ಸಬ್ಸ್ಕ್ರೈಬ್ ಮಾಡಿರೋದು. ಇಲ್ಲಿ ಜಸ್ಟ್ ನೋಡಿ ಹೋಗ್ತಾ ಇದ್ರು. ಸಬ್ಸ್ಕ್ರೈಬ್ ಮಾಡಿದ ನಂತರ ನಿಂಗೆ ಅವ್ರದ್ದು ಕಮಿಟ್ಮೆಂಟ್ ಇದೆ. ನೀವು ಅವ್ರ ದೊಡ್ಡ 10-12 ಸಾವಿರ ಜನದ ಫ್ಯಾಮಿಲಿ ಇದೆ ನಿಂದು. ಸೊ ಅವ್ರಿಗೆ ನೀನು ಆನ್ಸರೇಬಲ್. ವೀಕ್ಲಿ ಹೀಗೆಲ್ಲ ಹೇಳಿ ನನಗೆ ಸ್ವಲ್ಪ ಸ್ಟ್ರೆಸ್ ಮಾಡೋದಾಯ್ತಾ? ಅಲ್ಲ, ಇದ್ದ ವಿಷಯ ಅದು. ನೋಡಿ, ಅಪ್ಪನಿಗೆ ಒಂದು ಮಾತು ನಾನು ಎಂತ ಸಹ ಹೇಳಲಿಕ್ಕಿಲ್ಲ. ಅದು ಸಬ್ಸ್ಕ್ರೈಬ್ ಮಾಡು. ನೋಡೋಣ, ಆದಷ್ಟು ನನಗೆ ಎನ್ಕರೇಜ್ ಮಾಡಿ, ಇನ್ನೂ ಸ್ವಲ್ಪ ಸಪೋರ್ಟ್ ಜಾಸ್ತಿ ಮಾಡಿ, ಜಾಸ್ತಿ ಕಾಮೆಂಟ್ಸ್ ಮಾಡಿ, ಸ್ವಲ್ಪ ಏನು ಮೋಟಿವೇಟ್ ಮಾಡಿ ವಿಡಿಯೋ ಜಾಸ್ತಿ ಮಾಡೋದಕ್ಕೆ ಟ್ರೈ ಮಾಡ್ತೇನೆ. ಮತ್ತೆ ನಿಂದು ಈಗ ರೆಗ್ಯುಲರ್ ಎಲ್ಲ ವಿಡಿಯೋ ಮಾಡಿದೀನಿ ತುಂಬಾ. ಇನ್ನು ಬೇರೆ ರೀತಿ ಅಂತ ವಿಡಿಯೋ ಮಾಡ್ಬೇಕಂತಿದ್ರೆ ಕಮೆಂಟ್ ಮಾಡ್ಲಿಕ್ಕೆ ಏನ್ ಚೇಂಜಸ್ ಬೇಕು ಅದೆಲ್ಲ ಹೇಳಿ ಆಯ್ತಾ. ಸೊ ಇನ್ನು ಯಾವ ತರ ಲಾಗ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನನ್ಗೊತ್ತು ಎಲ್ಲ ಹೆಚ್ಚಿನ ಕಮೆಂಟ್ ಅಲ್ಲಿ ಡೈಲಿ ಲಾಗ್ ಹಾಕಿ ಅಂತ ಬರುತ್ತೆ. ಡೈಲಿ ರುಟೀನ್ ಮಾಡಿ, ಡೈಲಿ ಲಾಗ್ ಬೋರ್ ಆಗುತ್ತೆ. ನನ್ಗನ್ಸೋದು ಅದು ಬೋರ್ ಆಗಲ್ವಾ ಅಂತ. ಅದು ನಾವು ಬೆಳಿಗ್ಗೆ ಹೇಳೋದು, ಮನೆ ಕೆಲಸ ಮಾಡೋದು, ಅಡಿಗೆ ಮಾಡೋದು, ಸೊ ಬರೀ ಅದನ್ನೇ ಮಾಡ್ಬೇಕಾಗುತ್ತೆ. ಡೈಲಿ ರುಟೀನ್, ಡೈಲಿ ಲಾಗ್. 8 ಗಂಟೆಗೆ ಯಾರು ನೀವು ಹೇಳೋದು? ಸೊ ಅದನ್ನೇ ವಿಡಿಯೋ ಮಾಡಿ ಹಾಕಿದಾಗ ನಿಮ್ಗೆ ಬೋರ್ ಅನ್ಸುತ್ತೇನೋ ಅಂತ ನನ್ಗನ್ಸುತ್ತೆ. ಅಂದ್ರೆ ನಿಮ್ಗೆ ಅನ್ಸ್ಬಹುದು ಡೈಲಿ ಲಾಗ್ ನೋಡ್ಬೇಕು ಅಂತ ಕೆಲವರಿಗೆ ಆಸೆ ಇರುತ್ತೆ. ಅದು ಹೇಗಾದ್ರೂ ಇರ್ಲಿ ಅಂತಾನು ಅನ್ಸುತ್ತೆ, ತೊಂದ್ರೆ ಇಲ್ಲ. ನೀವೇನ್ ಕೆಲಸ ಮಾಡ್ತೀರೋ ಅದನ್ನೇ ವಿಡಿಯೋ ಮಾಡಿ ಹಾಕಿ ಅಂತ ನೀವು ಹೇಳ್ಬೋದು. ಸೊ ನೋಡೋಣ ಯಾರ್ಯಾರು ಏನೇನು ಕಮೆಂಟ್ ಹಾಕ್ತೀರೋ ಅಂತ ಕಾಯ್ತಾ ಇರ್ತೇನೆ. ಸೊ ಈ ಒಂದು ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇನೆ. ಇಷ್ಟ ಆದರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್.